ಸಮಸ್ಯೆ ಆಗದಂತೆ ನೋಡ್ಕೊಳ್ತೇವೆ ಅಂತೇಳಿ ಮಾಜಿ ಶಾಸಕರು ಭರವಸೆ ಕೊಟ್ಟಿದ್ದರು. ನೋಡಿ, ಅವರು ಮಾಜಿ ಶಾಸಕರು ಯಾವ ಆಧಾರದ ಮೇಲೆ ಇದನ್ನು ಹೇಳಿದಾರಂತ ಗೊತ್ತಿಲ್ಲ. ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ. ಕಸ್ಟಮರ್ಸಿಗೆ ಇವತ್ತು 35ರಿಂದ 40 ದಿವಸಕ್ಕೆ ಒಂದು ಸಿಲಿಂಡರ್ ಸಿಗ್ತದೆ. ನನಗೆ ಗ್ಯಾಸ್ ಏಜೆನ್ಸಿ ಇದೆ ಸುಳ್ಯದಲ್ಲಿ. ನಮ್ಮಲ್ಲಿ 40ರಿಂದ 45 ದಿವಸಕ್ಕೆ ಗ್ಯಾಸ್ ಕೊಡ್ತೇವೆ. 4 ದಿವಸ ಆಯಿತು ನಮಗೆ ಲೋಡ್ ಬರೋದು. 4 ಡೇಸ್ ಜನ ಅಂಗಡಿ ಎದುರು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಟೆಲ್ಗಳು ಬಂದಾಗಿದೆ. ಯಾವ ಹೋಟೆಲ್ಗಳಲ್ಲಿ ಕೂಡ ನಾವು ಮೊನ್ನೆ ಕಂಬಳದ ಹೋಟೆಲ್ ಹಾಕಲಿಕ್ಕೆ ನಾವು ಎಲ್ಲಂದ್ರೆ ನಾವು ಕಾಡಿ ಬೇಡಿ ತಂದು ಅವರಿಗೆ ಗ್ಯಾಸ್ ಮತ್ತು ಕೊಟ್ಟ ನಂತರ ಅವರು ಹೋಟೆಲ್ ಮಾಡಿರ್ತಾರೆ. ಯಾರಿಗೂ ಕಮರ್ಷಿಯಲ್ ಸಿಲಿಂಡರ್ಗಳಿಲ್ಲ. ಇವರು ಮೊನ್ನೆ ಮಾಧ್ಯಮದಲ್ಲಿ ಕೊಟ್ಟರಲ್ಲ, ಎಲ್ಲಿಯೂ ಬೇಡಿಕೆಗಳೇನು ತೊಂದರೆ ಇಲ್ಲ, ಎಲ್ಲಿಯೂ ಶಾರ್ಟೇಜ್ ಇಲ್ಲ. ಈಗ ಕೊಡಲಿ ಅಲ್ಲ. ಈ ಪರಿಸ್ಥಿತಿ ಎಲ್ಲಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು BJP ಅಪೋಸಿಷನ್ ಇದ್ದರೆ ಇವತ್ತು ಸಿಲಿಂಡ್ರನ್ನು ಹೆಗ್ಲಲ್ಲಿ ಹಿಡ್ಕೊಂಡು ಇಡೀ ರೋಡಲ್ಲಿ ಓಡಾಡ್ತಾ ಇದ್ರು. ಆದರೆ ನಾವು ಕಾಂಗ್ರೆಸ್ನವರು ಒಳ್ಳೆ ಚೀಪ್ ರಾಜಕೀಯ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಈ ದೇಶಗಳು ಯುದ್ಧವನ್ನು ಎದುರಿಸ್ತಿದೆ. ದೇಶ ಬಂದಾಗ ನಮ್ಮ ದೇಶ, ಅದಕ್ಕಾಗಿ ನಾವು ಯಾವತ್ತೂ ಬೀದಿಗೆ ಇಳಿಯಿಲ್ಲ. ಎಷ್ಟೋ ಜನ ನಮ್ಮ ಹತ್ರ ಕೇಳ್ತಾರೆ, ಯಾಕೆ ನೀವು ಬೀದಿಗೆ ಇಳಿಯಲಿಲ್ಲ? ನಾವು ದೇಶದ ಹಿತರಕ್ಷಣೆಯಿಂದ ನಾವು ಬೀದಿಗೆ ಇಳಿದಿಲ್ಲ. ಆದರೆ ಗ್ಯಾಸ್ ಸಪ್ಲೈ ಮಾಡೋದು ಯುದ್ಧಕ್ಕೂ ಏನು ಸಂಬಂಧಗಳು ಕಡಿಮೆ. ಅಷ್ಟು ಈಗ ಒಂದು ಯುದ್ಧ ಆಗೋದು ಬೇರೆ ಬೇರೆ ದೇಶದಲ್ಲಿ. 2 ದಿವಸದಲ್ಲಿ ನಮ್ಮ ಹತ್ರ ಗ್ಯಾಸ್ ಶಾರ್ಟೇಜ್ ಆದರೆ ನಾನು ಹೇಳೋದು, ಭಾರತ ದೇಶ ಇನ್ನೊಂದು ದೇಶದ ಯುದ್ಧ ಮಾಡಿದರೆ ಏನಾಗ್ಬೋದು ಪರಿಸ್ಥಿತಿ? ಹಾಗಾದರೆ ನಮ್ಮ ಹತ್ರ ಸ್ಟೆಬಿಲಿಟಿ ಇಲ್ವಾ? ನಮ್ಮ ಹತ್ರ ಸ್ಟಾಕೇ ಇಲ್ವಾ? ನಾವು ಏನು ತಯಾರಿ ಇಲ್ವಾ? ಎಷ್ಟು ಹೇಳಿದ್ರೆ ಏನು? ಊಟ ಮಾಡಲಿಕ್ಕೆ, ಕುಡಿಲಿಕ್ಕೆ ನೀರು, ಕರೆಂಟು ಇದು ಇಲ್ಲದಿದ್ದರೆ ಏನು ಯುದ್ಧ ಮಾಡಲಿಕ್ಕೆ ಆಗ್ತದ? ನಾನು ಹೇಳುವಂಥದ್ದು, ಇವರು ಮಾಧ್ಯಮದ ಮುಂದೆ ಹೇಳುವಾಗ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ ಸ್ವಲ್ಪ. ಸರ್, ಯಾವುದು ತೊಂದರೆಗಳಾಗಿದೆ, ನಾವೆಲ್ಲ ತೊಂದರೆಗಳನ್ನು ಫೇಸ್ ಮಾಡಲಿಕ್ಕೆ ರೆಡಿ ಇದೆ. ಹೋಟೆಲ್ನವರು ಉದ್ಯೋಗ ಇಲ್ಲದೆ ಎಲ್ಲೆಲ್ಲಿ ಹೋಗುವಂಥ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಪಡೆದಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೂ ಎಲ್ಲಿಯೂ ತೊಂದರೆ ಇಲ್ಲ, ನಾವು ಬೇಕಾದಷ್ಟು ಕೊಡ್ತೇವೆ. ಯಾಕೆ ಮಿಸ್ಗೈಡ್ ಮಾಡ್ತೀರಾ? ಇದ್ದದನ್ನು ಇದ್ದಾಗೆ ಹೇಳಿ. ನಾವೇನು ಯುದ್ಧದ ಸಮಯದಲ್ಲಿ ಈ ಥರದಲ್ಲಿ ನಾವೇನು ಸ್ಟ್ರೈಕಿಗೆ ಹೋಗೋದಿಲ್ಲ. ಅದು ಗ್ಯಾಸ್ ಕೊಡುವಂಥದ್ದು ಏನು ಯುದ್ಧಕ್ಕೂ ಅದಕ್ಕೆ ಸಂಬಂಧಗಳಿಲ್ಲ. ಬೇರೆ ದೇಶದಿಂದ ತರಿಸಿಕೊಡ್ಬೋದು. ಅದು ನಮ್ಮಲ್ಲಿ ಮಾತ್ರ ಯಾಕೆ ಶಾರ್ಟೇಜು? ಇಲ್ಲಿ ಕಡೆ ನನಗೆ ಎಲ್ಲ ಆಫೀಸರ್ಗಳ ಹತ್ರ ಮಾತಾಡಿದೆ, ಗ್ಯಾಸೇ ಬರ್ತಾ ಇಲ್ಲ, ಪ್ಲಾಂಟಲ್ಲೇ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೆ ಆಗ್ತದೆ? ದಯಮಾಡಿ ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು ತಗೊಳ್ಬೇಕು. ಎಲ್ಲೆಲ್ಲಿ ಗ್ಯಾಸ್ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಶಾರ್ಟೇಜ್ ಇದೆ. ಆನಂತರ ಇದರ ಜೊತೆಗೆ ನಿಮಗೆ ರಸಗೊಬ್ಬರ ನಮ್ಮ ಕೃಷಿಗೆ ಬೇಕಾಗುವಂಥ ಗೊಬ್ಬರ ಕೂಡ ಶಾರ್ಟೇಜ್ ಆಗ್ತಾ ಇದೆ. ಯೂರಿಯಾ ಯಾವುದು ನಿಮಗೆ ಸಿಗುವುದಿಲ್ಲ, ನೋಡ್ಕೊಳ್ಳಿ. ಅದರಿಂದ ಇದಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಕೇಂದ್ರ ಸರ್ಕಾರ. ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ರೈತರಿಗೆ ತೊಂದರೆ ಆಗಬಾರ್ದು, ಗ್ಯಾಸಿನ ತೊಂದರೆ ಆಗಬಾರ್ದು. ಕೂಡಲೇ ವ್ಯವಸ್ಥಿತರಿದೆ. ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡುವುದು ನಮ್ಮ ಲೀಡರ್ಗಳು ಸ್ವಲ್ಪ ನಿಲ್ಲಿಸಬೇಕು. ಈಗಲ ದೇವಸ್ಥಾನದ ಹಣ್ಣು ಸ್ಟಾಲ್ ವಾಡ್ನಾಗಲು ವ್ಯಾಪಾರಸ್ತೀರಿ ಈಗಲಿದ್ದ ಎಲ್ಲ ಬಿಡ್ಡಲು ಎಪ್ಪ್ಯಾರ ಈಗಲ ಮುರಾಣಿ MLA ಮನವಿ ಕೊಡ್ತಿತ್ತು. ಈಗಲ ಗ್ಯಾಸ್ ಇಂದು ಗ್ಯಾಸ್ ಬರ್ತಾ ಇದ್ದಿದ್ದು ಈ ಸರಿ ಅಂಗಡಿ ವಾಡ್ನೇ ಅದನ್ನು ದಾಲ ಅನ್ಕೊಳಕ್ಕೆ ಗ್ಯಾಸ್ ಹೊತ್ತೊಂದು ಇಕ್ಕಿ ಸ್ಟಾಲ್ ಅದು ಫುಡ್ ಸ್ಟಾಲ್ ಈ ಸರಿ ಕಣ್ಣು ಕಮ್ಮಿ ಇಟ್ಕೊಂಡು ಗ್ಯಾಸ್ ದಿವಸ ಬೇಡ ತಿಕ್ಕಂದ್ರೆ ಎಂಗ್ಲೈತೆ ಸ್ಟಾಲ್ ಇದು ಕಮರ್ಷಿಯಲ್ ಎಂಗ್ಲ ಗ್ಯಾಸ್ ಕೊಂಕಣಿ ಯೂಸ್ ಮಾಡ್ಬಿಡಿ. ಕೊಂಕಣ್ ಐತಿ ಎಂಗ್ಲ ಕಮರ್ಷಿಯಲ್ ಮಾಡೋಣ ಜಾತ್ರೆ ಕಣ್ಣೋಡು ಮಾತ್ರ ಇಲ್ಲ ಎಂಗ್ಲ ಕೊಂಕಣಿ ಯೂಸ್ ಏನ ಜಯಕುಮಾರ್ ರಾಮ್ ಗಣೇಶ್ ಫಾಸ್ಟ್